ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ಬಿಸಿಲಿಗೆ ಚಿಲ್ಡಾಗಿರುವಂಥ ಒಂದು ಬಾದಾಮ್ ಮತ್ತು ಕಸ್ಟರ್ಡ್ ಜ್ಯೂಸನ್ನ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವು ಒಂದ್ಸರಿ ಈ ರೀತಿಯಾಗಿ ಬಾದಾಮ್ ಮತ್ತು ಕಸ್ಟರ್ಡ್ ಜ್ಯೂಸನ್ನು ಟ್ರೈ ಮಾಡಿಬಿಡ್ತಂದರೆ ಪದೇ ಪದೇ ಇದೇ ರೀತಿ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಮೊದಲಿಗೆ ನೋಡಿ, ಇಲ್ಲಿ ನಾನೊಂದು ಪ್ರೀ ಮಿಕ್ಸ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಅರ್ಧ ಕಪ್ ಕಾಜು, ಹಾಗೆ 1 ಕಪ್ ಆಗೋಷ್ಟು ಸಕ್ಕರೆ, ಅರ್ಧ ಕಪ್ ಆಗೋಷ್ಟು ಬಾದಾಮಿ, ಒಂದು ಕಸ್ಟರ್ಡ್ ಪೌಡ್ರನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಚಿಕ್ಕದು ಒಂದು 30-40 ರುಪೀಸ್ದು ಕಸ್ಟರ್ಡ್ ಪೌಡ್ರ್ ಸಿಗುತ್ತಲ್ಲ, ಅದನ್ನು ತೊಗೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನೆಲ್ಲ ನಾವು ಜಾರ್ ಒಳಗಡೆ ಸೇರಿಸ್ಕೊಳ್ಳೋಣ. ನೀವು ಈ ರೀತಿ ಒಂದು ಪೌಡ್ರನ್ನ ಮಾಡಿ ಫ್ರಿಜ್ನಲ್ಲಿ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ನೀವು ತುಂಬ ದಿನದವರೆಗೂ ಯೂಸ್ ಮಾಡ್ಕೋಬೋದು, ಏನು ಕೂಡ ಹಾಳಾಗೋದಿಲ್ಲ. ನೋಡಿ, ಇವಾಗ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಕಾಜು ಮತ್ತು ಬಾದಾಮನ್ನ ಸೇರಿಸ್ಕೊತಾ ಇದ್ದೀನಿ. ಈ ನಾವು ಕಸ್ಟರ್ಡ್ ಪೌಡ್ರನ್ನ ತೊಗೊಂಡಿದ್ದೀವಲ್ಲ, ಇದನ್ನು ನಾನು ವೆನಿಲಾ ಫ್ಲೇವರ್ನಲ್ಲಿ ತೊಗೊಂಡಿದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಕಸ್ಟರ್ಡ್ ಪೌಡ್ರು ಇಲ್ಲ ಅಂತ ಹೇಳಿದ್ರೆ ನೀವು ಇದೇ ಜಾಗದಲ್ಲಿ ಕಾರ್ನ್ಫ್ಲೋರ್ನ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನಿವತ್ತು ಕಸ್ಟರ್ಡ್ ಪೌಡ್ರನ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಈ ಪೌಡ್ರನ್ನು ಹಾಕಿ ನಾವು ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೀವೆಷ್ಟು ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ತೀರೋ ಈ ಜ್ಯೂಸ್ ಅನ್ನೋದು ಅಷ್ಟು ಚೆನ್ನಾಗಿ ಬರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಆಗಾಗ ಇದ್ರೂ ಕೂಡ ನಡೆಯುತ್ತೆ, ಬಟ್ ಇದೆಲ್ಲ ಮಿಕ್ಸ್ ಆಗಬೇಕು. ಒಂದು ಸಣ್ಣ ಸಣ್ಣ ಪೀಸ್ ಇದ್ದರೆ ನಡೆಯುತ್ತೆ, ಫುಲ್ ದೊಡ್ಡಕ್ಕಿರಬಾರ್ದು, ಯಾಕಂದರೆ ಆ ಬಾದಾಮ್ ಫ್ಲೇವರ್ ಬರಬೇಕಲ್ವಾ. ಸೊ ಅದರಿಂದ ಒಂದೊಂದು ಸಣ್ಣ ಪೀಸ್ ಇದ್ದರೆ ನಡೆಯುತ್ತೆ. ಒಟ್ಟಿನಲ್ಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇವಾಗ ನೋಡಿ, ಇದು ರೆಡಿ ಆಗಿದೆ. ನಾನು ತೊಗೊಂಡ್ರು ಅಷ್ಟು ಕ್ವಾಂಟಿಟಿಗೆ ಒಂದು ಅರ್ಧ kg ಆಗುವಷ್ಟು ಇಲ್ಲಿ ಕಸ್ಟರ್ಡ್ ಪೌಡ್ರು ರೆಡಿ ಆಗಿದೆ. ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಚೆನ್ನಾಗಿ ಸ್ಮೂತಾಗಿ ಪೌಡ್ರ್ ಬಂದಿದೆ ಅಂತ. ಇದರಲ್ಲೂ ಕೂಡ ಸಣ್ಣ ಸಣ್ಣ ಕಾಜು ಇದೆ, ಇದ್ರೂ ಕೂಡ ನಡೆಯುತ್ತೆ. ಅದು ಬಾಯಲ್ಲಿ ಸಿಕ್ಕಿದಾಗ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲಿ ಒಂದು 2-3 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನ ತೊಗೋತಾ ಇದ್ದೀನಿ. ಇವಾಗ ನಾನು ರೆಸಿಪಿ ಮಾಡಲಿ ತೋರಿಸ್ಲಿಕ್ಕೆ ನಿಮಗೆ ಯಾವ ರೀತಿ ಅಂತ ಹೇಳಿಬಿಟ್ಟು ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀವು ಹಸಿ ಹಾಲನ್ನೇ ಸೇರಿಸ್ಬೋದು, ಯಾಕಂದರೆ ಕುದಿಸೋದ್ರಿಂದ ಇದಕ್ಕೆ ಬಿಸಿ ಹಾಲು ಹಾಕಬೇಕು ಆ ಥರ ಎಲ್ಲ ಏನಿಲ್ಲ. ನೀವು ಡೈರೆಕ್ಟಾಗಿ ಹಸಿ ಹಾಲನ್ನು ಹಾಕಿ, ಒಂದು ಕೂಡ ಲಮ್ಸ್ ಇರಬಾರ್ದು. ಮೇಯ್ನ್ಲಿ ಈ ಕಸ್ಟರ್ಡ್ ಪೌಡ್ರದ್ದು ಲಮ್ಸ್ ಬರುತ್ತಲ್ಲ, ಅದಿರ್ದಿರೋ ಥರ ನಾವು ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದು ಸರಿ ಇದು ಲಮ್ಸ್ ಆಗಿಬಿಡ್ತು ಅಂತ ಹೇಳಿದ್ರೆ ನೀವು ಮತ್ತೆ ಅದನ್ನು ಬೇಯಿಸ್ಬೇಕಾದ್ರೆ ಫುಲ್ ಉಂಡೆ ಥರ ಆಗಿ ಕಸ್ಟರ್ಡ್ ಪೌಡ್ರು ಒಂದೊಂದು ಸರಿ ತುಂಬ ಹಿಂಸೆ ಅನಿಸ್ಬಿಡುತ್ತೆ, ಮಾಡಲೇಬಾರ್ದು ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಸೊ ಅದರಿಂದ ನೀವು ಮಿಕ್ಸ್ ಮಾಡಬೇಕಾದ್ರೇ ಪ್ರಾಪರಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು. ಇವಾಗ ಇದನ್ನು ತೆಗೆದು ಸೈಡಲ್ಲಿ ಇಟ್ಬಿಡೋಣ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕುದಿ ಬರಬೇಕು. ನೀವು ಬೇಕಂದರೆ ಇನ್ನೂ ಜಾಸ್ತಿ ಕೂಡ ಕ್ವಾಂಟಿಟಿ ಡಬಲ್ ಮಾಡ್ಕೋಬೋದು. ನಾನಿಲ್ಲಿ ಇವತ್ತು ಅರ್ಧ ಲೀಟ್ರ್ ಹಾಲಿಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕುದಿ ಬರೋ ಟೈಮ್ಗೆ ನಿಮಗೆ ಸ್ವೀಟ್ ಆಲ್ರೆಡಿ ನಾವು ಹಾಕಿರ್ತೀವಿ, ಇನ್ನೊಂದು ಸ್ವಲ್ಪ ಸ್ವೀಟ್ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ನಿಮಗೆ ಯಾವ ರೀತಿ ಸ್ವೀಟ್ ಬೇಕಂತ. ನೀವು ಈ ಟೈಮ್ಗೆ ಬೆಲ್ಲ ಕೂಡ ಹಾಕ್ಬೋದು. ಬೆಲ್ಲ ಹಾಕಿದ್ರೆ ಇನ್ನೂ ತಿಕ್ನೆಸ್ ಚೆನ್ನಾಗಿ ಬರುತ್ತೆ, ಹಾಗೆ ರುಚಿ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಈಗ ನಾನು ಇದನ್ನ ಕುದೀಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಇದು ಕುದಿ ಬರ್ತಾ ಇದೆ. ಈ ರೀತಿಯಾಗಿ ನೀವೊಂದು ಪ್ರೀಮಿಕ್ಸ್ನ ರೆಡಿ ಮಾಡಿಕೊಂಡ್ರೆ ತುಂಬ ದಿನ ಸ್ಟೋರ್ ಮಾಡ್ಬೋದು. ಜ್ಯೂಸನ್ನ ಮಾಡಿ ಇಟ್ಕೊಂಡ್ರೆ ಇವತ್ತು ಮಾಡಿದ್ರೆ ನಾಳೆವರೆಗೂ ಕುಡಿಬೋದು. ತುಂಬಾ ರುಚಿಯಾಗಿರುತ್ತೆ. ಚಿಲ್ಡಾಗಿ ಈ ಬಿಸಿಲಿಗೆ ಏನಾದರೂ ಕುಡಿಬೇಕು ಅನಿಸ್ದಾಗ ಈ ಜ್ಯೂಸನ್ನು ನೀವು ಎಲ್ರಿಗೂ ಸರ್ವ್ ಮಾಡಿ ಕೊಡ್ಬೋದು. ಯಾರಾದರೂ ಗೆಸ್ಟ್ಗಳು ಬಂದಾಗ ಕೂಡ ನೀವು ಈ ರೀತಿಯಾಗಿ ಜ್ಯೂಸನ್ನು ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ನೋಡಿ, ಇದು ರೆಡಿ ಆಯಿತು. ಏನು ಮಿಕ್ಸ್ ಮಾಡ್ಕೊಂಡಿರುವಂಥ ಪ್ರೀಮಿಕ್ಸ್ ಬ್ಯಾಟರ್ ಇದೆಯಲ್ಲ, ಅದನ್ನು ನಾನು ಇದರೊಳಗಡೆ ಹಾಕಿ ಕೈ ಬಿಡ್ದಿರ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವೇನಾದರೂ ಇದನ್ನು ಬಿಟ್ಟು ಮಿಕ್ಸ್ ಮಾಡೋದಾದರೆ ಅದು ಗಂಟಾಗಿಬಿಡುತ್ತೆ. ಸೊ ಅದರಿಂದ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡ್ತಾ ಇದ್ದೀರಲ್ವಾ ನಾನು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ. ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಯಾವುದೇ ರೀತಿ ಗಂಟುಗಳು ಆಗೋದಿಲ್ಲ. ಒಂದು 5-10 ನಿಮಿಷನಾದರೂ ನೀವು ಖಂಡಿತವಾಗ್ಲೂ ಮಿಕ್ಸ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಉಂಡೆ ಥರ ಆಗಿಬಿಡುತ್ತೆ. ಸೊ ಜ್ಯೂಸ್ ಚೆನ್ನಾಗಿ ಬರೋದಿಲ್ಲ. ಇವಾಗ ನೋಡಿ, ಕ್ರೀಮಿಯಾಗಿ ಟೆಕ್ಸ್ಚರ್ ಗೊತ್ತಾಗ್ತಾ ಇದೆ ಆಲ್ರೆಡಿ. ನೀವು ಕಾರ್ನ್ಫ್ಲೋರ್ನ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ಕಾರ್ನ್ಫ್ಲೋರ್ ಆಗಲಿ ಕಸ್ಟರ್ಡ್ ಪೌಡ್ರ್ ಆಗಲಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಕಾಜು ಬಾದಾಮ್ ಏನಿರುತ್ತಲ್ಲ, ಡ್ರೈ ಫ್ರೂಟ್ಸ್ನ ಜಾಸ್ತಿ ಹಾಕೋದ್ರಿಂದ ಅದ್ರ ಥಿಕ್ನೆಸ್ಸು, ರುಚಿ, ರಿಚ್ನೆಸ್ ಎಲ್ಲ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು 2-3 ನಿಮಿಷ ಕುದಿಸ್ಕೊಳ್ಳೋಣ. ಇವಾಗ ಇದು ರೆಡಿ ಆಗಿದೆ. ಆಫ್ ಮಾಡಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ತೊಗೊಂಡು ಬರೋಣ. ನೋಡಿ, ನಾನು ಇದನ್ನು ತಣ್ಣಗಾದ್ಮೇಲೆ 1-1.5 ಗಂಟೆ ಕಾಲ ಫ್ರಿಜ್ನಲ್ಲಿ ಇಟ್ಟಿದ್ದೆ. ಆ ಥಿಕ್ನೆಸ್ ನೋಡಿ ಇವಾಗ ಯಾವ ರೀತಿ ಆಗಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಟೆಕ್ಸ್ಚರು.
ಈ ರೀತಿ ಇರಬೇಕು. ನಾನಿವಾಗ ಇದರೊಳಗಡೆ ಸ್ವಲ್ಪ ಐಸ್ ಕ್ಯೂಬ್ನ ಸೇರಿಸ್ತಾ ಇದ್ದೀನಿ. ನೀವು ಐಸ್ ಕ್ಯೂಬ್ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ನಿಮ್ಗೆ ಬೇಕಾಗಿರುವಂಥ ಡ್ರೈ ಫ್ರೂಟ್ಸ್ಗಳನ್ನ ಇದರಲ್ಲಿ ಸೇರಿಸ್ಕೋಬೋದು. ಸೊ ಇದು ಬಾದಾಮ್ ಮತ್ತು ಕಸ್ಟರ್ಡ್ ಮಿಲ್ಕ್ ಶೇಕ್ ಆಗಿರೋದ್ರಿಂದ ನಾನಿಲ್ಲಿ ಬಾದಾಮನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಮೇಲ್ಗಡೆ ಪಿಸ್ತಾ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಡೆಕೋರೇಷನ್ ಕೂಡ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವ, ಇವಾಗ ಜ್ಯೂಸ್ ರೆಡಿ ಆಯಿತು. ಸರ್ವ್ ಮಾಡೋಣ. ಖಂಡಿತವಾಗ್ಲೂ ಈ ರೀತಿಯಾಗಿ ನೀವು ಕಸ್ಟರ್ಡ್ ಬಾದಾಮ್ ಜ್ಯೂಸನ್ನು ಟ್ರೈ ಮಾಡಿ ನೋಡಿ. ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಈ ಬಿಸಿಲಿಗೆ 1 ರಿಂದ 2 ದಿನ ಇದನ್ನು ನಾವು ಸ್ಟೋರ್ ಮಾಡಿ ಕೂಡ ಕುಡಿಬೋದು. ಪ್ರೀಮಿಕ್ಸ್ ಮಾಡಿದ್ರೆ 6 ಮಂತ್ವರೆಗೂ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು. ಅಷ್ಟರವರೆಗೂ ಇರೋದು ಕೂಡ ಎಲ್ಲ ಖಾಲಿ ಆಗಿಬಿಡುತ್ತೆ. ಸೊ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲಲ್ಲಿ ಆಲ್ರೆಡಿ ಡಿಫ್ರೆಂಟ್ ಆಗಿರೋ ರೆಸಿಪಿಗಳಿದೆ. ನೀವಿನ್ನು ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡೋಣ. ಮತ್ತೆ ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ. ಬಾಯ್.